ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕನ್ನಡ ವರ್ಣಮಾಲೆಯನ್ನು ಹೇಗೆ ಟೈಪ್ ಮಾಡೋದು ಅಂತ ಕಲಿತ್ಕೊಂಡ್ವಿ. ಸೊ ಇವಾಗ ನಾವು ಕಾಗುಣಿತನ ಹೇಗೆ ಟೈಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕ ಟೈಪ್ ಮಾಡಬೇಕಂದ್ರೆ ನಮ್ಗೆ ಗೊತ್ತಿದೆ, ಕೆನ ಪ್ರೆಸ್ ಮಾಡಿದ್ರೆ ನಮಗೆ ಕ ಬರುತ್ತೆ ಅಂತ. ಇವಾಗ ದೀರ್ಘ ಇದೆ, ಕಾಗೆ ದೀರ್ಘ ಇದೆ. ಕ ಬರಬೇಕು ಅಂದರೆ ನಾವೇನು ಮಾಡ್ತೀವಿ, ಕೆ ಟೈಪ್ ಮಾಡ್ತೀವಿ. ಇವಾಗ ದೀರ್ಘ ಬರಬೇಕಂದ್ರೆ ಕೆ ಶಿಫ್ಟ್ ಎ, ಕಾ ಆಯಿತು. ನೆಕ್ಸ್ಟ್ ಕಿ, ಕಾ ಟೈಪ್ ಮಾಡ್ತೀನಿ, ಅದಕ್ಕೆ ಐ ಮಾಡ್ತೀನಿ, ಕೆ ಐ ಕಿ. ಕಿ ಕಾಗೆ ದೀರ್ಘ ಇದೆ, ಕಾ ದೀರ್ಘ ಬರಬೇಕು ಅಂದರೆ ಶಿಫ್ಟ್ ಐ. ಕು, ಕೆ ಯು ಕು. ಅದೇ ರೀತಿ ಕು ದೀರ್ಘ ಇದೆ, ಸೊ ಹಾಗಾಗಿ ಶಿಫ್ಟ್ನ ಯೂಸ್ ಮಾಡಿದ್ರೆ ಕು ಆಗತ್ತೆ. ಕೆ ಶಿಫ್ಟ್ ಯು ಕು. ಕ್ರು, ಕೆ ಶಿಫ್ಟ್ ಆರ್ ಕ್ರು. ಕೆ ಕೆ ಇ ಕೆ. ಕೆ ದೀರ್ಘ ಇದೆ, ಸೊ ಹಾಗಾಗಿ ಕೆ ಶಿಫ್ಟ್ ಇ ಕೆ. ಕೈ, ಕೆ ಶಿಫ್ಟ್ ವೈ ಕೈ. ಕೋ, ಕೆ ಓ ಕೋ. ಕೆ ಶಿಫ್ಟ್ ಓ, ಕೋ ದೀರ್ಘ ಬಂದಾಗ ನಾವು ಶಿಫ್ಟ್ನ ಯೂಸ್ ಮಾಡಬೇಕು ಅಂತ. ಕೌ, ಕೆ ಶಿಫ್ಟ್ ವಿ ಕೌ. ಅದೇ ರೀತಿ ಕಾಗೆ ಅಮ್ಮಿದೆ, ಕಮ್ ಟೈಪ್ ಮಾಡಬೇಕು, ಕೆ ಶಿಫ್ಟ್ ಎಂ ಕಮ್. ಕೆ ಶಿಫ್ಟ್ ಹೆಚ್ ಕಹ. ಮಹಾಪ್ರಾಣ ಖ ಬರಬೇಕು ಅಂದರೆ ಶಿಫ್ಟ್ ಕೆನ ಯೂಸ್ ಮಾಡ್ತೀವಿ. ಅದೇ ರೀತಿ ಮಹಾಪ್ರಾಣ ಖ ಬರಬೇಕು ಅಂದರೆ ಶಿಫ್ಟ್ ಕೆ ದೀರ್ಘ ಇದೆ, ಶಿಫ್ಟ್ ಎ. ಖಿ ಶಿಫ್ಟ್ ಕೆ ಐ ಖಿ. ಶಿಫ್ಟ್ ಕೆ ಶಿಫ್ಟ್ ಐ ಖಿ. ನಾವಿವಾಗ ಖು ಟೈಪ್ ಮಾಡಬೇಕು, ಶಿಫ್ಟ್ ಕೆ ಯು ಖು. ಖು ದೀರ್ಘ ಇದೆ, ಶಿಫ್ಟ್ ಕೆ ಶಿಫ್ಟ್ ಯು ಖು. ಕ್ರು ಟೈಪ್ ಮಾಡಬೇಕು, ಶಿಫ್ಟ್ ಕೆ ಶಿಫ್ಟ್ ಆರ್ ಕ್ರು. ಖೆ ಶಿಫ್ಟ್ ಕೆ ಇ ಖೆ. ಶಿಫ್ಟ್ ಕೆ ಶಿಫ್ಟ್ ಇ ಖೆ. ನಾವು ಕೈ ಟೈಪ್ ಮಾಡಬೇಕು, ಶಿಫ್ಟ್ ಕೆ ಶಿಫ್ಟ್ ವೈ ಕೈ. ಕೋ ಶಿಫ್ಟ್ ಕೆ ಓ ಕೋ ಅಷ್ಟೇ, ಇದಕ್ಕೆ ದೀರ್ಘ ಬಂದಿದೆ, ಶಿಫ್ಟ್ ಕೆ ಶಿಫ್ಟ್ ಓ ಖೋ. ಖೌ ಶಿಫ್ಟ್ ಕೆ ಶಿಫ್ಟ್ ವಿ ಖೌ. ಕಮ್ ಶಿಫ್ಟ್ ಕೆ ಶಿಫ್ಟ್ ಎಂ ಕಮ್. ಮಹಾಪ್ರಾಣಕ್ಕೆ ಅಹ ಇದೆ, ಶಿಫ್ಟ್ ಕೆ ಶಿಫ್ಟ್ ಹೆಚ್ ಕಹ. ಸೊ ನೀವು ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮಗೆ ಕನ್ನಡ ಟೈಪಿಂಗ್ ಅನ್ನೋದು ತುಂಬ ಈಸಿಯಾಗಿ ಆಗತ್ತೆ. ಇಲ್ಲ ನೀವು ಪ್ರಾಕ್ಟೀಸ್ ಮಾಡಿಲ್ಲ, ಬರೀ ವಿಡಿಯೋ ನೋಡಿ ನಾವು ನಮ್ಗೆ ಬಂದ್ಬಿಡತ್ತಂದರೆ ಅದು ಅಸಾಧ್ಯದ ಕೆಲಸ. ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಫಾಸ್ಟಾಗಿ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ